ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯಕ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕೆಸೆಟ್ 2025 ಇದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಎಕ್ಸಾಮಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಈ ಆನ್ಲೈನ್ ಕೋರ್ಸಸ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸಸ್ ನಿಮಗೆ ಪೇಪರ್ 2 ಅಥವಾ 2ಗೆ ಸಂಬಂಧಪಟ್ಟಂತೆ ಮ್ಯಾಥಮೆಟಿಕಲ್ ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಎರಡೂ ಕೋರ್ಸುಗಳು ಸಿಗ್ತವೆ. ಅದರ ಜೊತೆಗೆ ಪೇಪರ್ 1 ಕೂಡ ಇದೆ. ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಸ್ಪರ್ಧಾ ಕರ್ನಾಟಕ ಅಂಥೇಳಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ಸ್ಪರ್ಧಾ ಕನ್ನಡ ಕಸ್ತೂರಿ ಅಂಥೇಳಿ ಒಂದು ಕನ್ನಡ ಬುಕ್ಸನ್ನು ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಸೊ ಎಲ್ಲ ಮಾರ್ಕೆಟಲ್ಲೂ ಕೂಡ ನಿಮಗೆ ಇದು ಸಿಗ್ತಾ ಹೋಗುತ್ತೆ. ಸೊ ಈ ಬುಕ್ಸು ನಿಮಗೆ ಪ್ರತಿಯೊಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಯೂಸ್ ಆಗುವಂತಹ ಒಂದು ಪುಸ್ತಕವಾಗಿರುತ್ತೆ. ನೀವೆಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದುತ್ತದೆ ಅಥವಾ ಹೊಂದುತ್ತದೆ ಅಂತ ಇದೆ. ನೋಡಿ, ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾನೆ ಜಲವಿದ್ಯುತ್ ಸ್ಥಾವರ ಅಂತ ಇದೆ ಮತ್ತು ರಾಜ್ಯ ಅಂತ ಇದೆ. ಓಕೆ, ಒಂದು ಕಡೆ ಸ್ಟೇಟನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಧೂಲ್ ಹಸ್ತಿ ಅಂತ ಇದೆ. ಧೂಲ್ ಹಸ್ತಿ ಅನ್ನುವಂಥದ್ದು ಪಂಜಾಬ್ ರಾಜ್ಯದಲ್ಲಿ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿರಬೇಕು ನಮಗೆ. ಧೂಲ್ ಹಸ್ತಿ ಅನ್ನುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅನ್ನುವಂಥದ್ದು ಪಂಜಾಬ್ ರಾಜ್ಯದಲ್ಲಿ ಇಲ್ಲ. ಇದಿರೋದೆಲ್ಲಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಜಮ್ಮು ಕಾಶ್ಮೀರದಲ್ಲಿ. ಹಾಗಾದರೆ ಈ ಧೂಲ್ ಹಸ್ತಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇದೆಯಲ್ಲ, ಯಾವ ನದಿಗೆ ನಿರ್ಮಿಸಿರೋದಪ್ಪ ಅಂದರೆ ಇದು ಚೇನಾಬ್ ನದಿಗೆ ನಿರ್ಮಿಸಿರುವಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ರಿವರ್ ಯಾವುದು? ಚೇನಾಬ್. ಯಾವ ಸ್ಟೇಟಲ್ಲಿ ಇದೆ ಅಂತ ಕೇಳಿದರೆ ಅದು, ಅಥವಾ ಯೂನಿಯನ್ ಟೆರಿಟರಿ ಅಂತ ಕೇಳಿದರೆ ಜಮ್ಮು ಕಾಶ್ಮೀರದಲ್ಲಿರುವಂತಹ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದು. ಎರಡನೇದು ನೋಡಿ, ತೆಹ್ರಿ ಅಂತ ಇದೆ. ಈ ತೆಹ್ರಿ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗಾದರೆ ತೆಹ್ರಿ ಎನ್ನುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಯಾವ ನದಿಗೆ ಕಟ್ಟಿರೋದಪ್ಪ ಅಂದರೆ ಇದು ಭಾಗೀರಥಿ ನದಿಗೆ ನಿರ್ಮಿಸಿರುವಂತಹ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ಸ್ಟೇಟ್ ಯಾವುದು? ಉತ್ತರಾಖಂಡ್. ಹಾಗಾಗಿ ಎರಡನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಶಿವನ ಸಮುದ್ರ ಅಂತ ಇದೆ. ಇದು ಕರ್ನಾಟಕದಲ್ಲಿರುವಂತಹ ಅಥವಾ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂದರೆ ಶಿವನ ಸಮುದ್ರ. ಈ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ನದಿಗೆ ಆಗಿರೋದಪ್ಪ ಅಂದರೆ ಕಾವೇರಿ ನದಿಗೆ ನಿರ್ಮಿಸಿರುವಂತಹ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿರುತ್ತೆ. ಶಿವನ ಸಮುದ್ರ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ಅಥವಾ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದು. ಹಾಗೆ ಪೈಕಾರ ಅಂತ ಇದೆಯಲ್ಲ, 4ನೇದು ಪೈಕಾರ. ಇದು ಕೇರಳ ರಾಜ್ಯ ಅಂತ ಕೊಟ್ಟಿದ್ದಾರೆ. ಕೇರಳ ರಾಜ್ಯದಲ್ಲಿ ಇಲ್ಲ. ಹಾಗಾದರೆ ಪೈಕಾರ ಇರುವಂಥದ್ದು ಯಾವ ರಾಜ್ಯದಲ್ಲಪ್ಪ ಅಂದರೆ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ತಮಿಳುನಾಡಿನಲ್ಲಿ ಕಂಡುಬರುವಂಥದ್ದು ಪೈಕಾರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ಈ ಪೈಕಾರ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅನ್ನುವಂಥದ್ದು ಯಾವ ನದಿಗೆ ಹಾಕ್ಕೊಂಡಿರೋದಪ್ಪ ಅಂದರೆ ಪೈಕಾರ ಅಂತಾನೆ ನದಿ ಹೆಸರು ಯಾವುದು? ಪೈಕಾರ ಅಂತಾನೆ. ಈ ನದಿಗೆ ಜಲವಿದ್ಯುತ್ ಉತ್ಪಾದನೆ ಮಾಡುವಂಥ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಹಾಗಾಗಿ ಕೊಟ್ಟಿರೋದ್ರಲ್ಲಿ ಎಷ್ಟು ಸರಿಯಾಗಿದೆ ನೋಡಿ, ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಹೊಂದಿಸಬೇಕಾಗತ್ತೆ. ಇಲ್ಲಿ ಸಂಕೇತಗಳನ್ನು ಕೊಟ್ಟಿದ್ದಾರೆ. 1 ಮತ್ತು 2, 2 ಮತ್ತು 3, 3 ಮತ್ತು 4, 4 ಮತ್ತು 1 ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ತೆಹ್ರಿ ಅನ್ನೋದು ರೈಟ್ ಆನ್ಸರ್. ಕ್ಲಿಯರಾ? ಇದೊಂದು ಸರಿಯಾಗಿದೆ. ಶಿವನ ಸಮುದ್ರ ಕರ್ನಾಟಕ, ಇದು ಕೂಡ ಸರಿಯಾಗಿದೆ. 4ನೇದು ಸರಿ ಇಲ್ಲ, 1ನೇದು ಸರಿ ಇಲ್ಲ. ಹಾಗಾಗಿ 2 ಮತ್ತು 3 ಮಾತ್ರ ಸರಿಯಾಗಿದೆ. ಇಲ್ಲಿ ಬಿ ಆನ್ಸರು ರೈಟ್ ಆಗಿರುವಂಥದ್ದು. 2 ಮತ್ತು 3 ಸರಿಯಾಗಿರುವಂಥದ್ದು. ನೋಡಿ, ಈ ರೀತಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಇಟ್ಕೊಂಡು ಮತ್ತು ಯಾವ ರಾಜ್ಯದಲ್ಲಿ ಆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ ಅಂತಲೇ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ನಾವು ಇಡೀ ಭಾರತದಲ್ಲಿರುವಂತಹ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಯಾವ ರಾಜ್ಯದಲ್ಲಿದೆ, ಪ್ಲಸ್ ಆ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ನದಿಯಿಂದ ನಿರ್ಮಿಸಲಾಗಿದೆ ಅಥವಾ ಯಾವ ನದಿಗೆ ನಿರ್ಮಿಸಿರುವಂತಹ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತ ಒಂದು ಲಿಸ್ಟ್ ಮಾಡಿಕೊಂಡ್ರೆ ಎಲ್ಲ ಎಕ್ಸಾಮಲ್ಲೂ ಕೂಡ ನಮಗೆ ಇದು ಯೂಸ್ಫುಲ್ ಆಗುತ್ತೆ. ಮೊದಲನೇ ಪ್ರಶ್ನೆಗೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ.
ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಸರಿ ಹೊಂದಿಸಿ ಕೆಳಗೆ ಕೊಡಲಾದಂತಹ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಈ ಒಂದು ಪ್ರಶ್ನೆ ಯಾವುದಕ್ಕೆ ಸಂಬಂಧಿಸಿದೆ ಅಪ್ಪ ಅಂದರೆ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಿಸಿದ ಟ್ರೈಬ್ಸ್ಗಳು ಕಂಡು ಬರ್ತಾರಲ್ಲ, ಆ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಪಟ್ಟಿ 1ರಲ್ಲಿ ಟ್ರೈಬ್ಸ್ಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಸ್ಟೇಟ್ ಇದ್ದಾವೆ. ನೋಡಿ, ಮುಂಡಾ ಎನ್ನುವಂತಹ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ನೋಡಿ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಎರಡನೇದು ಯಾವ ಸ್ಟೇಟಲ್ಲಿರೋದು ಮುಂಡಾ ಬುಡಕಟ್ಟು ಜನಾಂಗ, ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇಲ್ಲಿ ನಾವು ಒಂದು ಆನ್ಸರ್ ನಮಗೆ ಗೊತ್ತಾಯ್ತಂದರೆ ನಾವು ಡೈರೆಕ್ಟಾಗಿ ಆಪ್ಷನಿಗೆ ಹೋಗಬೇಕು, ಯಾವುದಾದ್ರು ಸಿಗತ್ತಾ ಅಂತ ನಾವು ಇಲ್ಲಿ ಸರ್ಚ್ ಮಾಡ್ಬೋದು. ನೋಡಿ, ಎಗೆ ಸರಿಯಾದಂಥ ಉತ್ತರ ಎ 2 ಆಗಿರೋದ್ರಿಂದ ಎಗೆ 2 ಇದೆ ಅಂತ ನೋಡ್ಕೋಬೇಕು. ಬಿ ಆಪ್ಷನಲ್ಲಿ 2 ಇದೆ, ಮತ್ತೆಲ್ಲೂ ಕೂಡ 2 ಇಲ್ಲ. ಹಾಗೆ ನೇರವಾಗಿ ನಾವು ಉತ್ತರವನ್ನು ಇಲ್ಲೇ ಹುಡ್ಕೋಬೋದು, ಮತ್ತು ಮುಂದೆ ಹೋಗೋ ಅವಶ್ಯಕತೆನೇ ಇರಲ್ಲ. ಕೆಲವೊಂದು ಡೈರೆಕ್ಟಾಗಿ ಫಸ್ಟ್ ಆಪ್ಷನಲ್ಲೇ ನಮಗೆ ಆನ್ಸರ್ ಸಿಕ್ಬಿಡತ್ತೆ. ಆ ಆನ್ಸರ್ ಸಿಕ್ಕಂದರೆ ನಮಗೆ ಟೈಮು ಕೂಡ ಸೇವ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ. ನೋಡಿ, ಆದರೂ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಬಿಲ್ ಎನ್ನುವಂಥ ಬುಡಕಟ್ಟು ಜನಾಂಗ ಎಲ್ಲಿದ್ದಾರಪ್ಪ ಅಂದರೆ ರಾಜಸ್ಥಾನದಲ್ಲಿದೆ. ಇದು 1ನೇ ಆನ್ಸರ್ ಸರಿ. ಮರಿ ಅಥವಾ ಮಾಡಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗ ಎಲ್ಲಿದ್ದಾರಪ್ಪ ಅಂದರೆ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರ್ತಾರೆ. ಹಾಗಾಗಿ 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರುತ್ತೆ. ತೋಡಾ ಬುಡಕಟ್ಟು ಜನಾಂಗ ಎಲ್ಲಿದ್ದಾರಪ್ಪ ಅಂದರೆ ತಮಿಳುನಾಡು. ಇಲ್ಲಿ 3ನೇದಿದೆ ನೋಡಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್. ಎಷ್ಟನೇ ಪ್ರಶ್ನೆಗೆ? 2ನೇ ಪ್ರಶ್ನೆಗೆ. ಸೊ ಇಲ್ಲಿ ಭಾರತದಲ್ಲಿ ಏನಿಲ್ಲ ಅಂದರೂ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು 50 ಬುಡಕಟ್ಟು ಜನಾಂಗಗಳನ್ನು ನಾವು ಎಕ್ಸಾಮ್ ದೃಷ್ಟಿಯಿಂದ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಆ ಬುಡಕಟ್ಟು ಜನಾಂಗಗಳು ಅವರ ನೆಲೆಗಳು ಅಥವಾ ಯಾವ ರಾಜ್ಯದಲ್ಲಿ ವಾಸವಾಗಿದ್ದಾರೆ ಅನ್ನೋವಂಥದ್ದು. ಯಾಕಂದರೆ ಒಂದೊಂದು ಬುಡಕಟ್ಟು ಜನಾಂಗಗಳು 2-3 ರಾಜ್ಯಗಳಲ್ಲಿ ಕಂಡುಬರ್ತಾರೆ. ಆದರೆ ಮುಖ್ಯವಾದಂತಹ ರಾಜ್ಯ ಯಾವುದು ಅನ್ನೋದನ್ನು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಸೆಕೆಂಡ್ ಕ್ವಶನಿಗೆ ಬಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವರುಗಳಲ್ಲಿ ಭೂಗೋಳ ಶಾಸ್ತ್ರ ಪದವನ್ನು ಬಳಕೆಗೆ ತಂದು ಭೂಗೋಳ ಶಾಸ್ತ್ರ ಪಿತಾಮಹ ಎಂದು ಉಲ್ಲೇಖಿಸಲ್ಪಡುವವರು ಯಾರು ಅಂತ. ಅಂದರೆ ಫಸ್ಟ್ ಜಿಯೋಗ್ರಫಿ ಎನ್ನುವಂತಹ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರು, ಅಥವಾ ಪದವನ್ನು ಫಸ್ಟ್ ಬಳಕೆ ಮಾಡಿದವರು ಯಾರು. ಆ ಬಳಕೆ ಮಾಡಿರೋದ್ರಿಂದ ಆ ವ್ಯಕ್ತಿಯನ್ನು ಏನಂತ ಕರಿತೀವಿ ನಾವು? ಭೂಗೋಳ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಜಿಯೋಗ್ರಫಿ ಅಂತಾನೆ ಕರೆಯುವಂಥದ್ದು. ಆ ವ್ಯಕ್ತಿ ಯಾರು ಅಪ್ಪ ಅಂದರೆ ಆಪ್ಷನಲ್ಲಿ ನೋಡಿ, ಪ್ಲೂಟೋ ಅಂತ ಇದೆ, ಅರಿಸ್ಟಾಟಲ್ ಇದೆ, ಎರೋಟೋಸ್ತನಿಸ್ ಅಂತ ಇದ್ದಾನೆ, ಹಿಪಾಕಾಸ್ ಅಂತ ಹೇಳಿ ಕಂಡು ಬರ್ತಾನೆ. ಸೊ ಈ 4ರಲ್ಲಿ ಸರಿಯಾದಂಥ ಉತ್ತರ ಯಾರಪ್ಪ ಅಂದರೆ ಎರೋಟೋಸ್ತನಿಸ್ ಎನ್ನುವರು ಇದ್ದಾರಲ್ಲ, ಇವರು ಭೂಗೋಳ ಶಾಸ್ತ್ರದ ಪಿತಾಮಹ ಅಂತಾನೆ ಕರೆಯುವಂಥದ್ದು, ಫಾದರ್ ಆಫ್ ಜಿಯೋಗ್ರಫಿ ಅಂಥೇಳಿ. ಯಾಕಂದರೆ ಈ ಜಿಯೋಗ್ರಫಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಎರೋಟೋಸ್ತನಿಸ್. ಹಾಗಾಗಿ ಅವರನ್ನು ಫಾದರ್ ಆಫ್ ಜಿಯೋಗ್ರಫಿ ಅಂತಾನೆ ಕರೆಯುವಂಥದ್ದು. ಓಕೆ, ಹಾಗಾದರೆ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ಯಾರವರು ಹಾಗಾದರೆ? ನೋಡಿ, ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರೆಯೋದಾದ್ರೆ ಯಾರನ್ನ? ಎರೋಟೋಸ್ತನಿಸ್ ಅವರನ್ನು ಕರಿತೀವಿ, ಭೂಗೋಳ ಶಾಸ್ತ್ರದ ಪಿತಾಮಹ. ಮೊಟ್ಟ ಮೊದಲ ಬಾರಿಗೆ ಭೂಗೋಳ ಎಂಬ ಪದವನ್ನು ಬಳಕೆ ಮಾಡಿರೋದ್ರಿಂದ. ನೆಕ್ಸ್ಟು ಅಲೆಕ್ಸಾಂಡರ್ ವಾನ್ ಹಾಂಬೋಲ್ಟ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಇವರನ್ನು ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ ಅಂತ ಕೇಳಿದರೆ ಅಲೆಕ್ಸಾಂಡರ್ ವಾನ್ ಹಾಂಬೋಲ್ಟ್ ಅವರನ್ನು ಕರೆಯುವಂಥದ್ದು. ಹಾಗೆ ನೋಡಿ, ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ನ್ಯಾಚುರಲ್ ಜಿಯೋಗ್ರಫಿ ಆರ್ ಫಿಸಿಕಲ್ ಜಿಯೋಗ್ರಫಿ ಅಂತ ಕೇಳಿದರೆ ಇಮ್ಯಾನ್ಯುಯಲ್ ಕಾಂಟ್ ಅವರನ್ನು ಕರೆಯುವಂಥದ್ದು. ಭಾರತದ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರಿತೀವಪ್ಪ ಅಂದರೆ ಜೇಮ್ಸ್ ರೆನೆಲ್ ಅವರನ್ನು ಕರೆಯೋದು. ಈ 4 ಜನರ ಪರಿಚಯ ಬೇಕಾಗತ್ತೆ ನಮಗೆ. ಫಾದರ್ ಆಫ್ ಜಿಯೋಗ್ರಫಿ ಅಂದರೆ ಎರೋಟೋಸ್ತನಿಸ್, ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ ಅಂದರೆ ಅಲೆಕ್ಸಾಂಡರ್ ವಾನ್ ಹಾಂಬೋಲ್ಟ್, ಹಾಗೆ ಫಾದರ್ ಆಫ್ ನ್ಯಾಚುರಲ್ ಜಿಯೋಗ್ರಫಿ ಅಂತ ಕೇಳಿದರೆ ಇಮ್ಯಾನ್ಯುಯಲ್ ಕಾಂಟ್, ಇಂಡಿಯನ್ ಜಿಯೋಗ್ರಫಿ ಅಂತ ಕೇಳಿದರೆ ಜೇಮ್ಸ್ ರೆನೆಲ್ ಅಂಥೇಳಿ. ಈ 4 ಜನರ ಪರಿಚಯ ನಮಗೆ ಬೇಕಾಗತ್ತೆ. ಕೇಳಿರುವಂತಹ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿ ಆಗಿರುತ್ತೆ, ಎರೋಟೋಸ್ತನಿಸ್. ಓಕೆ, 4ನೇ ಪ್ರಶ್ನೆಗೆ ಹೋಗೋಣ. ಸಹರಾ ಮರುಭೂಮಿಯಲ್ಲಿ ಬೀಸುವ ಬೆಚ್ಚಗಿರುವ ಮತ್ತು ಒಣಗಾಳಿಗಳನ್ನು ಹೀಗೆನ್ನುತ್ತಾರೆ. ಸಹರಾ ಡೆಸರ್ಟಲ್ಲಿ ಏನೋ ಮಾರುತಗಳು ಬೀಸ್ತಾವಲ್ಲ, ಆ ಲೋಕಲ್ ವಿಂಡ್ಸ್ ಇರ್ತಾವಲ್ಲ, ಅವುಗಳಿಗೆ ಯಾವ ಹೆಸರಿಂದ ಕರೀತಾರೆ ಅನ್ನೋದು. ಇಲ್ಲಿ ನೋಡಿ, ಹಾರ್ಮ್ಟನ್ ಅಂತ ಇದೆ. ಹಾರ್ಮ್ಟನ್ನು ಸಹರಾ ಡೆಸರ್ಟಲ್ಲಿ ಬೀಸುವಂಥ ಮಾರುತಾನೆ. ಬೋರಾ ಅಂತ ಇದೆ, ಸಿಕೋಕೋ ಅಂತ ಇದೆ, ಬ್ಲಿಝಾರ್ಡ್ ಅಂತ ಕಂಡುಬರುತ್ತೆ.
ಸಿರೋಕೋ ಅಂತೇಳಿ ಮತ್ತು ಬ್ಲಿಜಾರ್ಡ್ ಅಂತ ಕಂಡು ಬರ್ತವೆ. ಇವು ಸ್ಥಳೀಯ ಮಾರುತಗಳು ಆಗಿರ್ತವೆ. ಹಾಗಾದರೆ ಸಹರಾ ಡೆಸರ್ಟಲ್ಲಿ ಬೀಸುವಂತಹ ಸ್ಥಳೀಯ ಮಾರುತ ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಸಹರಾ ಡೆಸರ್ಟ್ ಅಂತ ಕೇಳಿದರೆ ಸಿರೋಕೋ ಎನ್ನುವಂಥದ್ದು ಸಹರಾ ಮರುಭೂಮಿಯಲ್ಲಿ ಬೀಸುವಂತಹ ಯಾವ ಗಾಳಿ, ಅದು ಬೆಚ್ಚಗಿರುವಂತಹ ಮತ್ತು ಒಣಗಾಳಿ ಆಗಿರುತ್ತೆ. ಹಾಟ್ ಇರಬೇಕು ಪ್ಲಸ್ ಡ್ರೈ ಆಗಿರುವಂತಹ ವಿಂಡಿಗೆ ಕರೆಯುವಂತಹ ಹೆಸರಾಗಿರುತ್ತೆ. ನೋಡಿ, ಹಾಗಾದರೆ ಇನ್ನು ಉಳಿದಂತಹ ಮೂರರ ಬಗ್ಗೆನೂ ಕೂಡ ನಮಗೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕಲ್ಲ. ನೋಡಿ, ಫಸ್ಟು ಸಹರಾ ಮರುಭೂಮಿಯ ಪೂರ್ವ ಭಾಗದಲ್ಲಿ, ಈಸ್ಟರ್ನ್ ಸೈಡಲ್ಲಿ ಪೂರ್ವ ಭಾಗದಲ್ಲಿ ಬೀಸುವಂತಹ ಒಂದು ಗಾಳಿ ಇದೆಯಲ್ಲ, ಅದನ್ನು ಏನಂತ ಕರಿತೀವಿ? ಹಾರ್ಮ್ಟನ್ ಅಂತ ಕರೆಯೋದು. ಹಾಗಾದರೆ ಹಾರ್ಮ್ಟನ್ನು ಕೂಡ ಯಾವ ಡೆಸರ್ಟಲ್ಲಿ ಬೀಸುವಂಥ ಗಾಳಿ? ಇದು ಸಹರಾ ಮರುಭೂಮಿಯಲ್ಲೇ ಬೀಸುತ್ತೆ. ಯಾವ ಸೈಡಲ್ಲಿ? ಪೂರ್ವ ಭಾಗದಲ್ಲಿ ಬೀಸುವಂಥ ಒಂದು ಗಾಳಿ. ಇದು ಕೂಡ ಒಂದು ಉಷ್ಣೀಯ ಅಥವಾ ಬಿಸಿ ಗಾಳಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಬೋರಾ ಅಂತ ಇದೆ. ಇದು ಬೋರಾ ಆಲ್ಫಸ್ ಪರ್ವತದ ಅಥವಾ ಶ್ರೇಣಿಯಲ್ಲಿ ಬೀಸುವಂತಹ ಒಂದು ಗಾಳಿ ಆಗಿರುತ್ತೆ. ಆಲ್ಫಸ್ ಮೌಂಟೇನ್ ರೇಂಜಲ್ಲಿ ಈ ಗಾಳಿಯನ್ನು ನೋಡ್ತೀವಿ, ಅದನ್ನು ಬೋರಾ ಅಂತ ಕರಿತೀವಿ. ಸೊ ನೋಡಿ, ಈ ಆಲ್ಫಸ್ ಪರ್ವತದಿಂದ ಎಡ್ರಿಯಾಟಿಕ್ ಸಮುದ್ರದ ಉತ್ತರ ಕರಾವಳಿ ಭಾಗದ ಕಡೆ ಬೀಸುವಂತಹ ಒಂದು ಶೀತ ಮಾರುತವಾಗಿರುತ್ತೆ. ಇದು ಕೋಲ್ಡ್ ವಿಂಡ್ಸ್. ಇದು ಯಾವುದು? ಬೋರಾ ಅನ್ನುವಂಥದ್ದು ಕೋಲ್ಡ್ ವಿಂಡ್ಸು. ಆಲ್ಫಸ್ ಪರ್ವತ ಭಾಗದಿಂದ ಅಡ್ರಿಯಾಟಿಕ್ ಸಮುದ್ರದ ಉತ್ತರ ಕರಾವಳಿಯ ಕಡೆಗೆ ಬೀಸುವಂತಹ ಶೀತ ಮಾರುತವನ್ನು ಬೋರಾ ಅಂತ ಕರಿತೀವಿ. ಹಾಗಾದರೆ ಬೋರಾ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂದರೆ ಆಲ್ಫಸ್ ಪರ್ವತ ಶ್ರೇಣಿಯ ಭಾಗದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್ ನೋಡಿ, ಸಿರೋಕೋ ಎನ್ನುವಂಥದ್ದು ಇದು ಸಹರಾ ಮರುಭೂಮಿಯಲ್ಲೇ ಬೀಸುತ್ತೆ. ಅದು ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ಬೀಸುವಂಥದ್ದು. ಇದು ಕ್ಲಿಯರ್ ಇರಬೇಕು ನಮಗೆ. ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ಬೀಸುವಂತಹ ಒಂದು ಗಾಳಿಯಾಗಿರುತ್ತೆ. ಸೊ ಇದು ಹೇಗಿರುತ್ತಪ್ಪ ಅಂದರೆ ಬೆಚ್ಚಗಿರುವ ಉಷ್ಣ ಮತ್ತು ಒಣಗಾಳಿ ಆಗಿರುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ 4ನೇ ಪ್ರಶ್ನೆಗೆ. ನೆಕ್ಸ್ಟು ಬ್ಲಿಜಾರ್ಡ್ ಅನ್ನುವಂತಹ ಒಂದು ಗಾಳಿ ಬೀಸುತ್ತೆ. ಇದು ಶೀತ ಅಥವಾ ಹಿಮಗಾಳಿ ಆಗಿರುತ್ತೆ. ಶೀತ ಅಥವಾ ಹಿಮಗಾಳಿ ಆಗಿರುತ್ತೆ. ನೋಡಿ, ವಾಯುವ್ಯ ಅಮೇರಿಕದಲ್ಲಿ ಚಳಿಗಾಲದ ಅವಧಿಯಲ್ಲಿ ಬೀಸುವಂಥ ಒಂದು ಗಾಳಿ ಇದು. ವಾಯುವ್ಯ ಅಮೇರಿಕ ಭಾಗದಲ್ಲಿ ಯಾವಾಗ ಬೀಸುತ್ತಿದೋ? ಚಳಿಗಾಲದಲ್ಲಿ ಬೀಸುವಂತಹ ಒಂದು ಗಾಳಿ ಆಗಿರುತ್ತೆ. ನೋಡಿ, 4 ಕೂಡ ಯಾವ್ಯಾವ ಏರಿಯಾದಲ್ಲಿ ಬೀಸ್ತಾವ ಅನ್ನೋದು ನಮಗೆ ಕ್ಲಿಯರ್ ಆಯಿತು. 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಹೋಗೋಣ. ಅಮನ್, ಆಸ್ ಮತ್ತು ಬೋರೋ ಎನ್ನುವಂಥದ್ದು. ಅಮನ್, ಆಶ್ ಮತ್ತು ಬೋರೋ ಎನ್ನುವಂಥದ್ದು ಇವುಗಳು ಈ ಕೆಳಗಿನ ಪಂಗಡಗಳಿಗೆ ಸೇರಿವೆ ಅಂತ ಇದೆ. ಏನವು ಹಾಗಾದರೆ? ಪಶ್ಚಿಮ ಭಾರತದ ಬುಡಕಟ್ಟು ಜನಾಂಗನೋ ಅಥವಾ ಬ್ರಹ್ಮಪುತ್ರ ನದಿಗೆ ಸೇರಿರುವುದೋ ಅಥವಾ ಬ್ರಹ್ಮಪುತ್ರ ನದಿಗೆ ಸೇರಿರುವಂತಹ ಭಾಗಗಳನ್ನು ಆ ರೀತಿ ಕರಿತೀವೋ, ಅಥವಾ ಗೋಧಿಯ ಅತಿ ಹೆಚ್ಚು ಇಳುವರಿಯ ವಿಧಗಳು, ಹೈ ಎಲ್ಡ್ ಸೀಡ್ಸ್ ವೀಟ್ಸ್ ಇಂದಂತನ, ಅಥವಾ ಬೇರೆ ಋತುಗಳ ಅಕ್ಕಿ ಕೃಷಿಯ ಹೆಸರುಗಳು. ಅಂದರೆ ಬೇರೆ ಬೇರೆ ಸೀಸನಲ್ಲಿ ಪ್ಯಾಡಿ ಪ್ರೊಡಕ್ಷನ್ ಮಾಡ್ತೀವಿ, ಭತ್ತ ಉತ್ಪಾದನೆ ಮಾಡ್ತೀವ, ಅದು ಅಂತ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಬೇರೆ ಬೇರೆ ಋತುಮಾನಗಳಲ್ಲಿ ಭತ್ತವನ್ನು ಬೆಳಿತೀವಲ್ಲ, ಆ ಭತ್ತಕ್ಕೆ ಕೊಡುವಂತಹ ಟೈಟಲ್ಗಳೇ ಇವು 3 ಆಗಿರ್ತವೆ. ಅಮನ್, ಆಸ್ ಮತ್ತು ಬೋರೋ ಅಂತ ಕರೆಯುವಂಥದ್ದು. ಓಕೆ, ಹಾಗಾದರೆ ಆ ಋತುಮಾನಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಋತುಮಾನದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿತೀವಿ, ಅದಕ್ಕೆ ಯಾವ ಟೈಟಲನ್ನು ಕೊಡ್ತೀವಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ನೋಡಿ, ಫಸ್ಟ್ ಅಮನ್ ಬಗ್ಗೆ ನೋಡೋದಾದರೆ, ಅಮನ್ ನೋಡಿ ಮಳೆಗಾಲದಲ್ಲಿ ಬೆಳೆಯುವಂತಹ ಒಂದು ಬೆಳೆ. ಇದು ಜೂನ್ ಅವಧಿಯಲ್ಲಿ ಬಿತ್ತನೆ ಮಾಡ್ತೀವಿ, ಜೂನ್ ಜುಲೈ ಅವಧಿಯಲ್ಲಿ. ಅದು ಡಿಸೆಂಬರ್ ಅವಧಿಯಲ್ಲಿ ಏನಾಗತ್ತಪ್ಪ ಅಂದರೆ ಕಟಾವನ್ನು ಮಾಡ್ತೀವಿ. ನವೆಂಬರ್ ಡಿಸೆಂಬರ್ ಅವಧಿಯಲ್ಲಿ ಕಟಾವು ಮಾಡ್ತೀವಿ. ನೋಡಿ, ಈ ಮಳೆಗಾಲದ ಅವಧಿಯಲ್ಲಿ ಬಿತ್ತನೆ ಮಾಡಿ ಡಿಸೆಂಬರ್ ಅವಧಿಯಲ್ಲಿ ಕಟಾವು ಮಾಡುವಂತಹ ಒಂದು ಭತ್ತದ ಬೆಳೆಯನ್ನು ಏನಂತ ಕರಿತೀವಿ ನಾವು? ಅಮನ್ ಅಂತ ಕರೆಯೋದು. ನೆಕ್ಸ್ಟು ಆಶ್ ಅಂತ ಕರಿತೀವಲ್ಲ, ಇದು ಯಾವಾಗಪ್ಪ ಅಂದರೆ ಬೇಸಿಗೆ ಅವಧಿಯಲ್ಲಿ ಬಿತ್ತನೆ ಮಾಡುವಂತಹ ಭತ್ತದ ವಿಧಾನವಾಗಿರುತ್ತೆ. ಅಂದರೆ ಮಾರ್ಚ್ ಅವಧಿಯಲ್ಲಿ ಬಿತ್ತನೆ ಮಾಡ್ತೀವಿ, ಹಾಗೆ ಜುಲೈ ಅವಧಿಯಲ್ಲಿ ಇದನ್ನು ಕಟಾವು ಮಾಡಲಾಗತ್ತೆ, ಅದನ್ನು ಆಶ್ ಅಂತ ಕರೆಯುವಂಥದ್ದು. ಅದೇ ರೀತಿ ಬೋರೋ ಅಂತ ಇದೆಯಲ್ಲ, ಇದು ವಸಂತ ಋತುವಿನಲ್ಲಿ ಅಂದರೆ ಸ್ಪ್ರಿಂಗ್ ಸೀಸನ್ ಟೈಮಲ್ಲಿ ಬೆಳೆಯುವಂಥ ಬೆಳೆ. ಅಂದರೆ ಡಿಸೆಂಬರ್ ಅವಧಿಯಲ್ಲಿ ಬಿತ್ತನೆ ಮಾಡ್ತೀವಿ, ಅದು ಏಪ್ರಿಲ್ ಅವಧಿಯಲ್ಲಿ ಕಟಾವು ಮಾಡುವಂತಹ ಒಂದು ಬೆಳೆಯಾಗಿರುತ್ತೆ.
ಸೊ ಈ ಮೂರನ್ನು ನಾವು ಯಾವ್ಯಾವ ಸೀಸನಲ್ಲಿ ಬೆಳಿತೀವಿ, ಯಾವ್ಯಾವ ಸೀಸನಲ್ಲಿ ಕಟಾವು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಓವರಾಲ್ ಆಗಿ ಹೇಳೋದಾದರೆ ಇವೆಲ್ಲವೂ ಕೂಡ ಯಾವುದಿಗೆ ಸೇರಿರೋದು, ಭತ್ತ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ವಿಧಾನಗಳಾಗಿರೋದನ್ನು ನೋಡ್ತೀವಿ. 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್. 6ನೇ ಪ್ರಶ್ನೆಗೆ ಹೋಗೋಣ. ಬೃಹತ್ ಪ್ರಾಕೃತಿಕ ಭೌಗೋಳಿಕ ವಿಭಾಗ ಭಾರತದ ಯಾವ ಭಾಗದಲ್ಲಿದೆ ಅಂತ, ಲಾರ್ಜೆಸ್ಟ್ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ ಅಂತ ಕೇಳಿದ್ದಾನೆ. ಅದರಲ್ಲಿ ಆಪ್ಷನ್ ನೋಡಿ, ಉತ್ತರದ ಸಮತಲ ಪ್ರದೇಶ ಅಂಥೇಳಿ, ನಾರ್ಥರ್ನ್ ಲೆವಲ್ ಲ್ಯಾಂಡ್ ಅಥವಾ ನಾರ್ದರ್ನ್ ಗ್ರೇಟ್ ಪ್ಲೈನ್ ಅಂತೇಳಿ, ಉತ್ತರದ ಮಹಾ ಮೈದಾನ ಅಂತ ಕರಿತೀವಲ್ಲ ಅದನ್ನೇ ಉತ್ತರದ ಸಮತಲ ಪ್ರದೇಶ ಅಂತ ಕರೆಯೋದು. ನೆಕ್ಸ್ಟ್ ಡೆಕ್ಕನ್ ಪ್ಲೇಟ್ಯೂ, ದಖನ್ ಪ್ರಸ್ಥಭೂಮಿ, ಹಿಮಾಲಯ ತಪ್ಪಲುಗಳು, ಹಿಮಾಲಯನ್ ಮೌಂಟೇನ್, ದೆನ್ ಕರಾವಳಿಯ ಪ್ರದೇಶ, ಕೋಸ್ಟಲ್ ರೇಂಜ್ ಅಂಥೇಳಿ. ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂತ ನೋಡಿದಾಗ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಡೆಕ್ಕನ್ ಪ್ರಸ್ಥಭೂಮಿ ಅನ್ನೋಂಥದ್ದು ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾದಂತಹ ಪ್ರಾಕೃತಿಕ ವಿಭಾಗ. ನೋಡಿ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ ಅನ್ನೋದು ಫಸ್ಟ್ ಗೊತ್ತಿರಬೇಕು. ನೋಡಿ, ಈ ಏರಿಯಾ ಇದೆಯಲ್ಲ, ಫಸ್ಟ್ ಏರಿಯಾವನ್ನು ತಗೊಳ್ಳಿ, ಇದನ್ನು ಉತ್ತರದ ಪರ್ವತಗಳು ಅಂತ ಕರಿತೀವಿ, ನಾರ್ದರ್ನ್ ಮೌಂಟೇನ್ಸ್ ಆಫ್ ಇಂಡಿಯಾ ಅಥವಾ ಹಿಮಾಲಯ ಪರ್ವತ ಶ್ರೇಣಿಗಳು. ಆ ಹಿಮಾಲಯ ಪರ್ವತ ಶ್ರೇಣಿ ಆದ ನಂತರ ಈ ಸೆಕೆಂಡ್ ಏರಿಯಾ ಇದೆಯಲ್ಲ, ಇದನ್ನು ಏನಂತ ಕರಿಬೋದಪ್ಪ ಅಂದರೆ ಉತ್ತರ ಭಾರತದ ಮಹಾ ಮೈದಾನ, ಇಂಡಿಯನ್ ಗ್ರೇಟ್ ಪ್ಲೈನ್. ಇದು ಫಸ್ಟು ಮೌಂಟೇನ್ಸ್ ಬರುತ್ತೆ, ಇದು ಇಂಡಿಯನ್ ಗ್ರೇಟ್ ಪ್ಲೈನ್ ಬರುತ್ತೆ. ನೆಕ್ಸ್ಟ್ 3ನೇ ಭಾಗ ಇದೆಯಲ್ಲ, ಈ ಏರಿಯಾವೇ ಪರ್ಯಾಯ ಪ್ರಸ್ಥಭೂಮಿಯ, ಪೆನಿನ್ಸುಲಾರ್ ಪ್ಲೇಟಿವ್ ಆಗಿರುತ್ತೆ. ಈ ಪರ್ಯಾಯ ದ್ವೀಪ ಪೆನಿನ್ಸುಲಾರ್ ಪ್ಲೇಟಿವ್ ಇದೆಯಲ್ಲ, ಇದು ಭಾರತದಲ್ಲೇ ಅತಿ ದೊಡ್ಡ ಭೌಗೋಳಿಕ ಪ್ರದೇಶವಾಗಿರುತ್ತೆ. ಲಾರ್ಜೆಸ್ಟ್ ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ ಅಂತ ಕೇಳಿದರೆ ಇದೇ ಪೆನಿನ್ಸುಲಾರ್ ಪ್ಲೇಟಿವ್ ಆಗಿರುತ್ತೆ. ಅದರಲ್ಲಿ ಕೊಟ್ಟಿರೋ ಆಪ್ಷನ್ ಡೆಕ್ಕನ್ ಪ್ಲೇಟಿವ್ ಆಗಿರೋದ್ರಿಂದ ಅತಿ ದೊಡ್ಡದಾದಂತಹ ಒಂದು ಭೂಭಾಗವಾಗಿರುತ್ತೆ. ಅದು ಬಿಟ್ಟರೆ ನೋಡಿ, ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದ್ದಾವೆ, ಈ ಕಡೆ ಈಸ್ಟರ್ನ್ ಘಾಟ್ಸ್ ಇದೆ, ಈ ಕಡೆ ಕೋಸ್ಟಲ್ಲು ಕೂಡ ಕಂಡುಬರುತ್ತೆ, ಮತ್ತು ಐಲ್ಯಾಂಡ್ಸ್ಗಳು ಇದಾವೆ, ದ್ವೀಪಗಳಿದ್ದಾವೆ, ಹಾಗೆ ಕರಾವಳಿ ತೀರವನ್ನು ಹೊಂದಿದೆ, ಪೂರ್ವ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ, ಹಾಗೆ ಡೆಸರ್ಟು ಕೂಡ ಕಂಡುಬರೋದನ್ನು ನೋಡ್ತೀವಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ. ಅದರಲ್ಲಿ ಅತಿ ದೊಡ್ಡ ಪ್ರಾಕೃತಿಕ ವಿಭಾಗ ಯಾವುದು ಅಂತ ಕೇಳಿದರೆ ಪರ್ಯಾಯ ಪ್ರಸ್ಥಭೂಮಿ ಆಗಿರುತ್ತೆ. ಆ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗವೇ ಡೆಕ್ಕನ್ ಪ್ಲೇಟಿವ್ ಅಥವಾ ದಖನ್ ಪ್ರಸ್ಥಭೂಮಿ. ಹಾಗಾದರೆ ಈ ದಖನ್ ಪ್ರಸ್ಥಭೂಮಿಯ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕಲ್ವಾ. ಡೆಕ್ಕನ್ ಪ್ಲೇಟಿವ್ ಅನ್ನೋಂಥದ್ದು ಇದು ಟ್ರಯಾಂಗಲ್ ಶೇಪಲ್ಲಿ ಕಂಡುಬರುತ್ತೆ, ತ್ರಿಕೋನ ಆಕಾರದಲ್ಲಿ ಕಂಡುಬರುವಂತಹ ಒಂದು ಭೂಸ್ವರೂಪವಾಗಿರುತ್ತೆ. ಇದು ಸರಾಸರಿ 500ರಿಂದ 1000 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ಹೈಟ್ ನೋಡಿದಾಗ 500ರಿಂದ 1000 ಮೀಟರಷ್ಟು ಎತ್ತರವನ್ನು ಹೊಂದಿದೆ. ಭಾರತದ ಪ್ರಸ್ಥಭೂಮಿಯಲ್ಲೇ ಅತಿ ವಿಸ್ತಾರವಾದಂಥ ಭಾಗ ಇದು. ಲಾರ್ಜೆಸ್ಟ್ ಪೆನಿನ್ಸುಲಾರ್ ಪ್ಲೇಟಿವ್ ಆಫ್ ಇಂಡಿಯಾ ಯಾವುದು, ದಖನ್ ಪ್ಲೇಟಿವ್ ಅನ್ನುವಂಥದ್ದು. ಸೊ ಇದು ಒಟ್ಟು 7 ಲಕ್ಷ ಚದುರ ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯನ್ನು ಕೂಡ ಹೊಂದಿದೆ. ಟೋಟಲ್ ಏರಿಯಾ ಅಂತ ಕೇಳಿದರೆ 7 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು. ನೋಡಿ, ಇದು ಯಾವ ಕಡೆಯಿಂದ ಯಾವ ಕಡೆ ಇದೆಯಪ್ಪ ಅಂದರೆ ವೆಸ್ಟಿಂದ ಈಸ್ಟ್ ಕಡೆ ಇದು ಡೌನ್ ಅಥವಾ ಸ್ಲೋಪ್ ಇರೋದನ್ನು ನೋಡ್ಬೋದು. ಪಶ್ಚಿಮದಿಂದ ಪೂರ್ವದ ಕಡೆ ಇಳಿಜಾರನ್ನು ಹೊಂದಿದೆ. ಆ ಏರಿಯಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವ್ಯಾವುದು ಅಂತ ಕೇಳಿದರೆ ಮಹಾನದಿ ಹರಿಯುತ್ತೆ, ಅದರ ಜೊತೆ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳು ಕೂಡ ಹರಿಯೋದನ್ನು ನೋಡ್ತೀವಿ. ಇವೆಲ್ಲ ನದಿಗಳು ದಖನ್ ಪ್ರಸ್ಥಭೂಮಿಯ ಭಾಗದಲ್ಲಿ ನೋಡುವಂಥದ್ದು. ಓಕೆ, ನೋಡಿ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 7ನೇ ಪ್ರಶ್ನೆ, ಬಿಳಿ ಮತ್ತು ನೀಲಿ ಬಣ್ಣಗಳ ನೈಲ್ ನದಿಯ ಸಂಗಮವಿರುವ ಪಟ್ಟಣ ಯಾವುದು ಅಂತ ಇದೆ. ನೈಲ್ ನದಿ ಅಂದ್ಕೂಡಲೇ ಇದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ನದಿ. ವರ್ಲ್ಡ್ ಲಾಂಗೆಸ್ಟ್ ರಿವರ್ ಯಾವುದಪ್ಪ ಅಂದರೆ ನೈಲ್ ನದಿ. ಹಾಗಾದರೆ ಈ ನೈಲ್ ನದಿ 2 ನದಿಗಳು ಸೇರಿ ಆಗುವಂಥದ್ದು. ಆ 2 ನದಿಗಳು ಯಾವುದಪ್ಪ ಅಂದರೆ ಒಂದು ಬಿಳಿ ನೈಲ್ ನದಿ ಕಂಡುಬರುತ್ತೆ, ಇನ್ನೊಂದು ನೀಲಿ ನೈಲ್ ನದಿ ಕಂಡುಬರುತ್ತೆ. ಅವೆರಡೂ ನದಿಗಳು ಹೋಗಿ ಸೇರುವಂತಹ ಸ್ಥಳ ಯಾವುದಪ್ಪ ಅಂದರೆ ಹ್ಯಾಂಬರ್ಗ್ ಅಂತ ಇದೆ, ವಿಕ್ಟೋರಿಯಾ ಇದೆ, ಈಜಿಪ್ಟ್ ಅಂತ ಇದೆ, ಕಾರ್ಟೂಮ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಕಾರ್ಟೂಮ್ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ ಆ ನದಿ ಹರಿಯುವಂಥದ್ದು ಎಲ್ಲಿ ಹುಟ್ಟತ್ತೆ ಅದರ ಬಗ್ಗೆ ನಮಗೆ ಬೇಸಿಕ್ ಮಾಹಿತಿ ತಿಳ್ಕೊಂಡಿರಬೇಕಾಗತ್ತೆ. ನೋಡಿ, ಫಸ್ಟ್ ಒಂದೊಂದೇ ನದಿಯನ್ನು ತಿಳ್ಕೊಳ್ಳೋದಾದರೆ ಬಿಳಿ ನೈಲ್ ನದಿ ಇದೆಯಲ್ಲ, ಇದು ವಿಕ್ಟೋರಿಯಾ ಸರೋವರದಲ್ಲಿ ಹುಟ್ಟುವಂಥದ್ದು. ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿ,
ವಿಕ್ಟೋರಿಯಾ ಸರೋವರ ಭಾಗದಲ್ಲಿ ತಾಂಜೇನಿಯಾ ರಾಷ್ಟ್ರದ ಗಡಿ ಭಾಗದಲ್ಲಿ ಹುಟ್ಟತ್ತೆ ನೈಲ್ ನದಿ. ಆ ಬಿಳಿ ನೈಲ್ ನದಿ ಇಲ್ಲಿಂದ ಹರ್ಕೊಂಡೋಗಿ ಮುಂದೆ ಹೋಗುತ್ತೆ ವೈಟ್ ನೈಲ್ ನದಿ. ನೆಕ್ಸ್ಟು ಮತ್ತೊಂದು ನದಿ ಉಗಮವಾಗತ್ತೆ, ಅದು ಬ್ಲೂ ನೈಲ್ ಅಂತ, ನೀಲಿ ನೈಲ್ ನದಿ ಕಂಡುಬರುತ್ತೆ. ಆ ನೀಲಿ ನೈಲ್ ನದಿ ತಾನಾ ಸರೋವರದಲ್ಲಿ ಹುಟ್ಟುವಂಥದ್ದು. ಇದು ತಾನಾ ಲೇಕ್, ಇದು ವಿಕ್ಟೋರಿಯಾ ಲೇಕ್, ಇದು ತಾನಾ ಲೇಕ್. ಅಲ್ಲಿ ಹುಟ್ಟಿ ಈ ನದಿನೂ ಕೂಡ ಹರ್ಕೊಂಡು ಹೋಗುತ್ತೆ. ಎರಡೂ ನದಿಗಳು ಹೋಗಿ ಸೇರುವಂತಹ ಸ್ಥಳದ ಹೆಸರೇನಪ್ಪ ಅಂದರೆ ಅದೇ ಖಾರ್ಟೂಮ್ ಎಂಬಲ್ಲಿ ಸೇರುತ್ತೆ. ಹಾಗಾದರೆ ಈ ಖಾರ್ಟೂಮ್ ಎಂಬ ಸ್ಥಳ ಎಲ್ಲಿದೆಯಪ್ಪ ಅಂದರೆ ಸುಡಾನ್ ರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ಎಲ್ಲಿದೆ ಇದು? ಸುಡಾನ್ ರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ ಸುಡಾನ್ ರಾಷ್ಟ್ರದಲ್ಲಿ ಎರಡೂ ನದಿಗಳು ಸೇರಿ ನೈಲ್ ನದಿ ಅಂತೇಳಿ ಹೆಸರನ್ನು ಪಡ್ಕೊಂಡು ಮುಂದೆ ಹೋಗಿ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುವಂಥ ನದಿ ಇದು. ನೈಲ್ ನದಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಪ್ರಪಂಚದಲ್ಲೇ ಅತಿ ಉದ್ದವಾದಂತಹ ನದಿ. ಇದರ ಒಟ್ಟು ಉದ್ದ ಎಷ್ಟಪ್ಪ ಅಂದರೆ 6650 ಕಿಲೋಮೀಟರ್ ಅಷ್ಟು ಉದ್ದ ಹರಿಯುತ್ತೆ. ನೈಲ್ ನದಿ ಯಾವ ದಿಕ್ಕಿಗೆ ಹರಿತಾ ಇದೆಯಪ್ಪ ಅಂದರೆ ಇದು ಉತ್ತರಕ್ಕೆ ಮುಖ ಮಾಡಿ ಹರಿಯುವಂತಹ ನದಿ. ನಾರ್ತ್ ಡೈರೆಕ್ಷನ್ಗೆ ಫ್ಲೋ ಆಗುವಂತಹ ರಿವರ್ ಯಾವುದಪ್ಪ ಅಂದರೆ ರಿವರ್ ನೈಲ್. ನೈಲ್ ನದಿಗೆ ಒಂದು ಲೇಕ್ ಇದೆ ಅಥವಾ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಆ ಡ್ಯಾಮ್ ಹೆಸರೇನಪ್ಪ ಅಂದರೆ ಆಸ್ವಾನ್ ಜಲಾಶಯ ಅಂತೇಳಿ ಈಜಿಪ್ಟ್ ರಾಷ್ಟ್ರದಲ್ಲಿ ಕಂಡುಬರುತ್ತೆ. 1960ರಲ್ಲಿ ಈ ಜಲಾಶಯವನ್ನು ನಿರ್ಮಿಸಲಾಯಿತು. ಹಾಗೆ ಆ ಜಲಾಶಯದ ನೀರಿನ ಭಾಗ ಇದೆಯಲ್ಲ ಅದನ್ನು ಏನಂತ ಕರೀತಾರಪ್ಪ ಅಂದರೆ ನಾಸೆರ್ ಲೇಕ್ ಅಂತಲೂ ಕೂಡ ಕರೀತಾರೆ. ನಾಸೆರ್ ಸರೋವರನೂ ಕೂಡ ನೈಲ್ ನದಿನೇ, ಆಸ್ವಾನ್ ಜಲಾಶಯನೂ ಕೂಡ ನೈಲ್ ನದಿಯಿಂದ ಆಗಿರುವಂಥದ್ದು. ಇದು ನಮಗೆ ನೈಲ್ ನದಿಯ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟು. ನೋಡಿ, ಈ ರೀತಿ ಎಲ್ಲಿ ಸಂಗಮವಾಗತ್ತಂದಂತಹ ಒಂದು ಡೀಪ್ ಲೆವೆಲ್ ಕ್ವಶನ್ಸನ್ನು ಕೂಡ ಕೇಳಿರೋದನ್ನು ನೋಡ್ಬೋದು. ಇದು ಓವರ್ ಆಲ್ ನೈಲ್ ರಿವರ್ ರಿಲೇಟೆಡ್ ಕಾನ್ಸೆಪ್ಟು ನಮಗೆ ಗೊತ್ತಿರಬೇಕಾಗತ್ತೆ. 7ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ. 8ನೇ ಪ್ರಶ್ನೆಗೆ ಹೋಗೋಣ. ಪಟ್ಟಿ 1ರೊಂದಿಗೆ ಪಟ್ಟಿ 2 ಅಂಶಗಳನ್ನು ಸರಿ ಹೊಂದಿಸಿ ಅಂತ ಇದೆ. ಪಟ್ಟಿ 1ರಲ್ಲಿ ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ಗಳು ಕಂಡುಬರ್ತವೆ. ಪಟ್ಟಿ 2ರಲ್ಲಿ ವನ್ಯಜೀವಿಗಳು ಕಂಡುಬರ್ತವೆ. ಇದು ಫಾರೆಸ್ಟ್ ಏರಿಯಾ. ದೆನ್ ಈ ಕಡೆ ಯಾವ ಅನಿಮಲ್ಸ್ಗಳು ಕಂಡುಬರ್ತಾವೆ ಅನ್ನೋದನ್ನು ತಿಳ್ಕೊಂಡಿರಬೇಕಾಗತ್ತೆ. ಗಿರ್ ಅರಣ್ಯ ಪ್ರದೇಶ ಇದೆಯಲ್ಲ, ಆ ಗಿರ್ ಅರಣ್ಯ ಪ್ರದೇಶ ಯಾವ ರಾಜ್ಯದಲ್ಲಿರೋದು? ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಗಿರ್ ಅರಣ್ಯ ಪ್ರದೇಶದಲ್ಲಿ ಯಾವ ಪ್ರಾಣಿ ಕಂಡುಬರುತ್ತಪ್ಪ ಅಂದರೆ ಅಲ್ಲಿ ಸಿಂಹಗಳು ಹೆಚ್ಚಾಗಿ ಕಂಡುಬರುವಂಥದ್ದು, ಅಥವಾ ಏಷ್ಯಾಟಿಕ್ ಲಯನ್ ಅಂತ. ಏಷ್ಯಾದ ಸಿಂಹಗಳು ಭಾರತದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಎಲ್ಲಪ್ಪ ಅಂದರೆ ಗಿರ್ ಅರಣ್ಯ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗಾದರೆ ಎಗೆ ಸರಿಯಾದಂಥ ಆಪ್ಷನ್ ಯಾವುದಪ್ಪ ಅಂದರೆ 2 ಸರಿಯಾಗಿದೆ. 2 ಎಲ್ಲಿದೆ ಅಂತ ನೋಡಿದರೆ ಸಿ ಆಪ್ಷನಲ್ಲಿದೆ. ಇವು 3 ಕೂಡ ಇಲ್ಲೇ ತಪ್ಪಂತ ಹೇಳಿ ಹಾಗೆ ನಾವು ಅರ್ಥೈಸ್ಕೋಬೋದು. ಹಾಗಾದರೆ ಕಾಜಿರಂಗ ಉದ್ಯಾನವನ ನ್ಯಾಷನಲ್ ಪಾರ್ಕು ಇದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಗಿರ್ ನ್ಯಾಷನಲ್ ಪಾರ್ಕು ಇದೆ. ಕಾಜಿರಂಗ ಕಂಡುಬರುವಂಥದ್ದು ಏನು ಕಂಡುಬರುತ್ತಪ್ಪ ಅಂದರೆ ಕೇಳಿದರೆ ಕಾಜಿರಂಗದಲ್ಲಿ ಘೇಂಡಾಮೃಗಗಳು ಕಂಡುಬರ್ತಾವೆ. ಸಿಂಗಲ್ ಹಾರ್ನಡ್ ರೈನೋಸಾರ್ಸ್ ಅಂಥೇಳಿ ಒಂದು ಕೊಂಬಿನ ಘೇಂಡಾಮೃಗಗಳು ಭಾರತದಲ್ಲಿ ಎಲ್ಲಿ ಕಂಡುಬರ್ತಾವಂತ ಕೇಳಿದರೆ ಅದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವಂಥದ್ದನ್ನು ನೋಡ್ತೀವಿ. ಭಾರತದಲ್ಲಿ ಏಕೈಕ ಒಂದು ಕೊಂಬಿನ ಘೇಂಡಾಮೃಗಗಳು ಕಂಡುಬರುವಂತಹ ಪ್ರದೇಶ ಯಾವುದಪ್ಪ ಅಂದರೆ ಕಾಜಿರಂಗ ಉದ್ಯಾನವನದಲ್ಲಿ ಕಂಡುಬರುವಂಥದ್ದು. ದಾಚಿಗಾಮ್ ಅಂತ ಇದೆ. ದಾಚಿಗಾಮು ಯಾವುದಕ್ಕೆ ಫೇಮಸ್ಸು ಅಂತ ನೋಡಿದಾಗ ನಾವು ದಾಚಿಗಾಮು ಕಾಶ್ಮೀರಿ ಜಿಂಕೆಗಳು, ಕಾಶ್ಮೀರಿ ಸ್ಟಾಗ್ ಅಂತ ಕರಿತೀವಿ ಅಥವಾ ಸಾರಗ ಅಂತ ಕರಿತೀವಲ್ವ, ಅವು ಅತಿ ಹೆಚ್ಚು ಕಂಡುಬರ್ತವೆ ಜಮ್ಮು ಕಾಶ್ಮೀರ ಭಾಗದಲ್ಲಿ. ಮೂರನೇದೇ ಸರಿ. ಇದೆಲ್ಲ ಮೂರನೇದೇ ಸರಿ. ಸಿಗೆ ಸಿನೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಡಿ ನೋಡಿ, ರಣತಂಬೂರು ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಹುಲಿಗಳಿಗೆ ಫೇಮಸ್ ಆಗಿರುತ್ತೆ. 1ನೇದು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡ್ತೀವಿ. ಹಾಗಾದರೆ 8ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಕ್ಲಿಯರಾ? ಅಂದರೆ ವನ್ಯಜೀವಿ ಧಾಮಗಳು ಪ್ಲಸ್ ಅಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಯಾವುದು ಅನ್ನೋದನ್ನು ಇಲ್ಲಿ ಮ್ಯಾಚ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ನೋಡಿ, ಹೂವರ್ ವಿದ್ಯುತ್ ಜಲಾಶಯ ಯೋಜನೆಯನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತೇಳಿ ಕ್ವಶನ್ ಕೇಳಿರೋದು. ಹಾಗಾದರೆ ಹೂವರ್ ಎನ್ನುವಂಥದ್ದು ಮಿಸಿಸಿಪಿ ನದಿನೋ, ಒರಿನೋಕೊನೋ, ಸ್ನೇಕ್ ರಿವರೋ, ಕೊಲರಾಡೋ ನದಿ ಅಂಥೇಳಿ.
ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಕೊಲೊರಾಡೋ ನದಿಗೆ ಕಟ್ಟಿರುವಂತಹ ಜಲಾಶಯ ಅಥವಾ ಜಲವಿದ್ಯುತ್ಗಾರ ಯಾವುದಪ್ಪ ಅಂದರೆ ಹೂವಾರ್ ಅಂಥೇಳಿ. ಆ ಒಂದು ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವ ರಾಷ್ಟ್ರದಲ್ಲಿದೆಯಪ್ಪ ಅಂದರೆ ಅದು ಅಮೇರಿಕದಲ್ಲಿ ಕಂಡುಬರೋದು. ಇದನ್ನು 1936ರಲ್ಲಿ ಕೊಲೊರಾಡೋ ನದಿಗೆ ನಿರ್ಮಿಸಿರುವಂತಹ ಒಂದು ಜಲಾಶಯವಾಗಿರುತ್ತೆ ಅಥವಾ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. 9ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿ ಉತ್ತರ. ಈ ಮಿಸಿಸಿಪಿ ಇದೆಯಲ್ಲ, ಇದು ಉತ್ತರ ಅಮೇರಿಕಾ ಕಾಂಟಿನೆಂಟಲ್ಲಿ ಇರುವಂತಹ ಪ್ರಮುಖ ನದಿ. ಈ ನಾರ್ತ್ ಅಮೇರಿಕಾ ಕಾಂಟಿನೆಂಟಲ್ಲೇ ಲಾರ್ಜೆಸ್ಟ್ ರಿವರ್ ಯಾವುದಪ್ಪ ಅಂದರೆ ಮಿಸಿಸಿಪಿ ಅಂತ. ಈ ಮಿಸಿಸಿಪಿ ನದಿ ಅದರ ರಿವರ್ ಡೆಲ್ಟಾ ಹೇಗಿರುತ್ತೆ, ನದಿ ಮುಖಜ ಭೂಮಿ ಹೇಗಿರುತ್ತಪ್ಪ ಅಂದರೆ ಬರ್ಡ್ ಫಿಂಗರ್ ಶೇಪ್, ಅಂದರೆ ಪಕ್ಷಿ ಪಾದದ ಆಕಾರದ ನದಿ ಮುಖಜ ಭೂಮಿಯನ್ನು ಹೊಂದಿರುವಂಥದ್ದು ಯಾವುದಪ್ಪ ಅಂದರೆ ಈ ಒಂದು ಮಿಸಿಸಿಪಿ ನದಿ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಒರಿನೋಕೋ ನದಿ ಇದೆ, ಸ್ನೇಕ್ ನದಿನೂ ಕೂಡ ನಾವು ನೋಡ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಆಗಿ 9th ಕ್ವಶನಿಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಸರಿಯಾಗಿರುತ್ತೆ. ಹಾಗಾದರೆ 10ನೇ ಪ್ರಶ್ನೆಗೆ ಹೋಗೋಣ. ಕೂಮಾವುನ್ ಹಿಮಾಲಯ ಈ ಕೆಳಗಿನ ಯಾವ ನದಿಗಳ ನಡುವಿನ ಭೂಭಾಗವಾಗಿದೆ? ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ರೀಜನಲ್ ಡಿವಿಷನ್ಸ್ ಆಫ್ ಹಿಮಾಲಯ ಅಂತ ಪ್ರಮುಖವಾಗಿ ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಹಿಮಾಲಯದ ಪ್ರಾದೇಶಿಕ ವಿಭಾಗಗಳು. ಆ ರೀಜನಲ್ ಡಿವಿಷನ್ಸ್ ಆಫ್ ಹಿಮಾಲಯವನ್ನು ಯಾವ ಬೇಸಲ್ಲಿ ಮಾಡ್ತೀವಪ್ಪ ಅಂದರೆ ನದಿಗಳನ್ನು ಆಧಾರವಾಗಿಟ್ಕೊಂಡು ಹಿಮಾಲಯದ ಪ್ರಾದೇಶಿಕ ವಿಭಾಗಗಳನ್ನು ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಹಾಗಾದರೆ ಅದನ್ನು ಆನ್ಸರ್ ನೋಡೋದಕ್ಕಿಂತ ಮುಂಚೆ ಒಂದು ಮ್ಯಾಪಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ, ಹಿಮಾಲಯದ ಪ್ರಾದೇಶಿಕ ವಿಭಾಗಗಳು ಯಾವ್ಯಾವುದು ಅಂತ. ನೋಡಿ, ಇಲ್ಲಿ ಇಂಡಸ್ ರಿವರ್ ಇದೆ, ಅಂದರೆ ಯಾವ ನದಿ? ಸಿಂಧೂ ನದಿ. ಆ ಸಿಂಧೂ ನದಿಯಿಂದ ಸೆಟ್ಲೇಜ್ ನದಿ ಇದೆಯಲ್ಲ, ಆ ಸಿಂಧೂ ನದಿಯಿಂದ ಸೆಟ್ಲೇಜ್ ನದಿಯವರೆಗಿರುವಂತಹ ಪ್ರದೇಶವನ್ನು ಪಂಜಾಬ್ ಹಿಮಾಲಯ ಅಂತ ಕರಿತೀವಿ, ಆರ್ ಕಾಶ್ಮೀರ್ ಹಿಮಾಲಯ. ಇದು ಫಸ್ಟ್ ಒನ್. ಪಂಜಾಬ್ ಆರ್ ಕಾಶ್ಮೀರ್ ಹಿಮಾಲಯ ಎಲ್ಲಿಂದ ಎಲ್ಲಿವರೆಗಿದೆಯಪ್ಪ ಅಂದರೆ ಇಂಡಸ್ ರಿವರಿಂದ ಸೆಟ್ಲೇಜ್ ನದಿವರೆಗಿರುವಂತಹ ಭೂಪ್ರದೇಶಕ್ಕೆ ಕರೆಯುವಂಥದ್ದು ಪಂಜಾಬ್ ಆರ್ ಕಾಶ್ಮೀರ್ ಹಿಮಾಲಯ. ನೆಕ್ಸ್ಟ್ ನೋಡಿ, ಸೆಟ್ಲೇಜ್ ನದಿಯಿಂದ ಕಾಳಿ ನದಿವರೆಗಿರುವಂತಹ ಭೂಪ್ರದೇಶವನ್ನು, ಈ ಏರಿಯಾ ಇದೆಯಲ್ಲ, ಇದು ಸೆಕೆಂಡ್ ಒನ್. ಸೆಟ್ಲೇಜ್ ನದಿಯಿಂದ ಕಾಳಿ ನದಿವರೆಗಿರುವಂತಹ ಭೂಪ್ರದೇಶವನ್ನು ಕೂಮಾವುನ್ ಹಿಮಾಲಯ ಅಂತ ಕರೆಯೋದು. ಯಾವ ಹಿಮಾಲಯ? ಕೂಮಾವುನ್ ಹಿಮಾಲಯ ಅಂತ ಕರಿತೀವಿ, ಸೆಕೆಂಡ್ ಒನ್. ಕಾಳಿ ನದಿಯಿಂದ ತೀಸ್ತಾ ನದಿವರೆಗಿರುವಂತಹ ಭೂಪ್ರದೇಶವನ್ನು, ಯಾವ ನದಿ ಇದು? ತೀಸ್ತಾ ನದಿವರೆಗಿರುವಂತಹ ಭೂಪ್ರದೇಶವನ್ನು ನೇಪಾಳ್ ಹಿಮಾಲಯ ಅಂತಲೂ ಕೂಡ ಕರಿತೀವಿ, ನೇಪಾಳ್ ಹಿಮಾಲಯ. ನೆಕ್ಸ್ಟು ತೀಸ್ತಾ ನದಿಯಿಂದ ಲಾಸ್ಟ್ ಯಾವ ನದಿಯಪ್ಪ ಅಂದರೆ ಬ್ರಹ್ಮಪುತ್ರ ನದಿವರೆಗಿರುವಂತಹ ಭೂಪ್ರದೇಶವನ್ನು ಅಸ್ಸಾಂ ಹಿಮಾಲಯ ಅಂತ ಕರೆಯುವಂಥದ್ದು, ಅಸ್ಸಾಂ ಹಿಮಾಲಯ. ಎಷ್ಟು ಹಿಮಾಲಯ? ಪ್ರಮುಖವಾಗಿ 4 ಭಾಗ ನೋಡ್ತೀವಿ. ಒಂದು ಪಂಜಾಬ್ ಹಿಮಾಲಯ, ಸಿಂಧೂಯಿಂದ ಸೆಟ್ಲೇಜ್ ನದಿ, ಸೆಟ್ಲೇಜ್ ನದಿಯಿಂದ ಕಾಳಿ ನದಿವರೆಗಿರೋದ ಕೂಮಾಯುನ್ ಹಿಮಾಲಯ, ಕಾಳಿಯಿಂದ ತೀಸ್ತಾ ನೇಪಾಲ್ ಹಿಮಾಲಯ, ತೀಸ್ತದಿಂದ ಬ್ರಹ್ಮಪುತ್ರ ಅಸ್ಸಾಂ ಹಿಮಾಲಯ ಅಂಥೇಳಿ 4 ಪ್ರಮುಖ ಭಾಗಗಳನ್ನಾಗಿ ನಾವು ಸ್ಟಡಿ ಮಾಡ್ತೀವಿ. ಹಾಗಾದರೆ ಈ ಪ್ರಾದೇಶಿಕ ವಿಭಾಗಗಳಲ್ಲಿ ನೋಡಿದಾಗ ಕೂಮಾವುನ್ ಹಿಮಾಲಯ ಅನ್ನುವಂಥದ್ದು ಯಾವ ನದಿಗಳ ನಡುವೆ ಕಂಡುಬರ್ತಾ ಇದೆ? ಸೆಟ್ಲೇಜ್ ಮತ್ತು ಕಾಳಿ ನದಿಗಳ ನಡುವಿನ ಪ್ರದೇಶವನ್ನು, ಅಂದರೆ ಆಪ್ಷನ್ ಎಲ್ಲಿದೆ? ಸೆಟ್ಲೇಜ್ ಮತ್ತು ಕಾಳಿ ನದಿಗಳ ನಡುವಿನ ಭೂಪ್ರದೇಶವನ್ನೇ ಕೂಮಾವುನ್ ಹಿಮಾಲಯ ಅಂತ ಕರೆಯುವಂಥದ್ದು. ನೋಡಿ, ಈ ಹಿಮಾಲಯ ಭಾಗದಲ್ಲಿ 4 ಪ್ರಾದೇಶಿಕ ಭಾಗವನ್ನಾಗಿ ಏನು ವಿಭಾಗ ಮಾಡ್ಕೊಳ್ತೀವಲ್ಲ, ಇದರಲ್ಲಿ ಅತಿ ದೊಡ್ಡ ಪ್ರಾದೇಶಿಕ ವಿಭಾಗ ಯಾವುದಪ್ಪ ಅಂದರೆ ನೇಪಾಲ್ ಹಿಮಾಲಯ. ಲಾರ್ಜೆಸ್ಟ್ ರೀಜನಲ್ ಡಿವಿಷನ್ಸ್ ಆಫ್ ದಿ ಹಿಮಾಲಯ ಅಂತ ಕೇಳಿದರೆ ಅದು ಯಾವುದಪ್ಪ ಅಂದರೆ ನೇಪಾಲ್ ಹಿಮಾಲಯವಾಗಿರುತ್ತೆ. ಹಾಗೆ ನೇಪಾಲ್ ಹಿಮಾಲಯ ಮತ್ತೇನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಮೌಂಟ್ ಎವರೆಸ್ಟ್ ಶಿಖರ ಇರುವಂಥದ್ದು ಯಾವ ಹಿಮಾಲಯ ಭಾಗದಲ್ಲಿ ಅಂತ ಕೇಳಿದರೆ ಅದು ನೇಪಾಲ್ ಹಿಮಾಲಯ ಭಾಗದಲ್ಲಿ. ಈ ಕೂಮಾವುನ್ ಹಿಮಾಲಯ ಭಾಗ ಇದೆಯಲ್ಲ, ನಂದಾದೇವಿ ಅಂತ ಹೇಳಿ ಪೀಕ್ ಇದೆಯಲ್ಲ, ಅದಿರುವಂಥದ್ದು ಕೂಮಾವುನ್ ಹಿಮಾಲಯ ಭಾಗದಲ್ಲಿ ನೋಡ್ತೀವಿ. ಸೊ ಈ ರೀತಿಯಾಗಿ ಹಿಮಾಲಯವನ್ನು ಪ್ರಾದೇಶಿಕ ವಿಭಾಗಗಳನ್ನಾಗೂ ಕೂಡ ಅಧ್ಯಯನವನ್ನು ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ ಸ್ನೇಹಿತರೆ, 10ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಇವು ಪ್ರಮುಖವಾದಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಈ ಪ್ರಶ್ನೆಗಳನ್ನು ಇಟ್ಕೊಂಡು ಕ್ವಶನ್ಸನ್ನು ರೈಸ್ ಮಾಡೋ ಸಾಧ್ಯತೆ ಇರ್ತವೆ, ಅಥವಾ ಏರಿಯಾ ಅನ್ನೋ ತಿಳ್ಕೊಂಡಿರ್ಬೇಕಾಗತ್ತೆ. ಯಾವ್ಯಾವ ಏರಿಯಾದ
ಮೇಲೆ ಹೆಚ್ಚು ಕ್ವಶನ್ಸನ್ನು ಫೋಕಸ್ ಮಾಡ್ತಾ ಹೋಗ್ತಾನಂತ ತಿಳ್ಕೊಂಡ್ರೆ ಮುಂದೆ ಬರುವಂತಹ ಎಕ್ಸಾಮಲ್ಲಿ ಇದು ಒಂದೇ ಕೆಸೆಟ್ ಅಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಯೂಸ್ಫುಲ್ ಆಗುವಂತಹ ಪ್ರಶ್ನೆಗಳಾಗಿರ್ತವೆ. ಆ ಏರಿಯಾದ ಮೇಲೆ ನೀವು ಕೂಡ ಸ್ಟಡಿ ಮಾಡ್ತಾ ಹೋಗಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಿಂದ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.